ನಾನ್ 90s ಕಿಡ್ ಆಗಿರೋದ್ರಿಂದ ಒಂದು ಭಕ್ತ ಪ್ರಹ್ಲಾದ ಮೂವಿನ 1,000 ಸಲ ನೋಡ್ಬಿಟ್ಟಿದೀನಿ. ಅವಾಗ ನಂಗೆ ಹೊಟ್ಟೆ ಒಳಗಿರೋ ಮಗು ಹೇಗೆ ಕೇಳಿಸ್ಕೊಳುತ್ತೆ, ಹೇಗಪ್ಪ ಹೊರಗ್ ಬಂದ್ಮೇಲೆ ಅಷ್ಟು ದೊಡ್ಡ ಹರಿಯ ಭಕ್ತನಾಗ್ತಾನೆ. ಸೊ ಈ ತರ ಎಲ್ಲ ಕಾಡ್ತಾ ಇತ್ತು ಪ್ರಶ್ನೆಗಳು. ಆಮೇಲೆ ನಾನು ಗರ್ಭ ಸಂಸ್ಕಾರ ಕೋರ್ಸ್ ಮಾಡಾದ್ಮೇಲೆ ಸೈಂಟಿಫಿಕ್ ಆಗಿ ಗೊತ್ತಾಯ್ತು ಹೇಗೆ ಆಕ್ಚುಲಿ ಮಗು ಡೆವಲಪ್ ಆಗುತ್ತೆ ಬ್ರೈನು, ಹೇಗೆ ತಾಯಿಯ ಗುಣಗಳು ಮಗುವಿನ ಮೇಲೆ ಪ್ರಭಾವ ಬೀಳುತ್ತೆ. ಆ ಫಿಲಂ ನೋಡಾದ್ಮೇಲಿಂದ ಎಲ್ಲರಿಗೂ ಈ ಪ್ರಶ್ನೆ ಬಂದಿರುತ್ತೆ. ಇದ್ರ ಬಗ್ಗೆ ಇನ್ನ ಹೆಚ್ಚು ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಗರ್ಭ ಸಂಸ್ಕಾರ ಸಂಸ್ಥಾಪಕಿ ಡಾಕ್ಟರ್ ಕಾವ್ಯ ಅವರು. ಇವರು 1000ಕ್ಕೂ ಹೆಚ್ಚು ತಾಯಂದಿರಿಗೆ ಗರ್ಭ ಸಂಸ್ಕಾರದ ಶಿಕ್ಷಣವನ್ನ ನೀಡಿದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಮೇಡಮ್. ನಮಸ್ತೆ ಸುಶಿ ಅವರೇ. ಹೇಳಿ ಈಗ ನಮ್ಮ ವೀಕ್ಷಕರಿಗೆ ಈ ಗರ್ಭ ಸಂಸ್ಕಾರ ಅಂದ್ರೆ ಏನು, ಇದು ಹೊಟ್ಟೆ ಒಳಗಿರೋ ಮಗು ನಿಜವಾಗ್ಲೂ ಕೇಳಿಸ್ಕೊಳತ್ತಾ ನಾವು ಮಾತಾಡೋದು, ನೀವೇನ್ ಹೇಳ್ತೀರಾ? ಸರಳವಾಗಿ ಹೇಳ್ಬೇಕಂದ್ರೆ ಸುಶಿ ಅವರೇ, ಗರ್ಭ ಸಂಸ್ಕಾರ ಅಂದ್ರೆ ಮಗು ಹುಟ್ಟುವ ಮೊದಲೇ ಗರ್ಭದಲ್ಲೇ ನೀಡುವಂತಹ ಒಂದ್ ಒಳ್ಳೆ ಸಂಸ್ಕಾರಕ್ಕೆ, ಒಂದ್ ಒಳ್ಳೆ ಶಿಕ್ಷಣಕ್ಕೆ ನಾವು ಗರ್ಭ ಸಂಸ್ಕಾರ ಅಂತ ಕರಿತೀವಿ. ಸೊ ಮಗು ಗರ್ಭದಲ್ಲೇ ಸಂಸ್ಕಾರ ತಗೊಳತ್ತು ಅಂತ. ಹಾಗಾದ್ರೆ ಒಂದ್ ಒಳ್ಳೆ ಸಂಸ್ಕಾರ ಅಂದ್ರೆ ಏನು? ಬ್ಯೂಟಿಫುಲ್ ಕ್ವೆಶನ್ ಸುಶಿ ಅವರೇ. ಹೌದು, ಒಂದ್ ಒಳ್ಳೆ ಸಂಸ್ಕಾರ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಸಂಸ್ಕಾರ ಅಂದ್ರೆ ಏನು ಅಂತ ಹೇಳ್ಬಿಡ್ತೀನಿ. ನಮ್ಗೆ ಒಂದು ಲೇ ಮ್ಯಾನ್ ಲ್ಯಾಂಗ್ವೇಜ್ ಅಲ್ಲಿ ನಮ್ಗೆ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಕೊಂತ ನಾನು ಸಂಸ್ಕಾರ ಏನು ಅಂತ ಹೇಳ್ತೀನಿ. ಸಂಸ್ಕಾರ ಅಂತ ಅನ್ನೋದು ವೆರಿ ಸ್ಮಾಲೆಸ್ಟ್ ಥಿಂಗ್. ಓಕೆ, ಸೊ ಒಂದು ಹಾಲು ಮೊಸರಾಗಿ ಬದಲಾವಣೆ ಆಗುತ್ತೆ, ವಿಚ್ ಇಸ್ ಟ್ರಾನ್ಸ್ಫಾರ್ಮೇಶನ್ ಅಂತ ನಾವು ಹೇಳ್ಬೋದು. ನಾವೊಂದು ಹಾಲಿಗೆ ಹೆಪ್ಪಾಗ್ದಾಗ ಏನಾಗುತ್ತೆ, ಹಾಲು ಮೊಸರಾಗಿ ಕನ್ವರ್ಟ್ ಆಗುತ್ತೆ, ಮೊಸರಾಗಿ ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ಆ ಟ್ರಾನ್ಸ್ಫಾರ್ಮೇಶನ್ಗೆ ನಾವು ಸಂಸ್ಕಾರ ಅಂತ ಹೇಳಿ ಕರಿತೀವಿ. ಸೊ ಗರ್ಭ ಸಂಸ್ಕಾರದಲ್ಲೂ ಕೂಡ ನಾವು ಅದನ್ನೇ ಮಾಡೋದು. ಮಗು ಗರ್ಭದಲ್ಲಿ ಇರುವಾಗ ನಾವು ಮಗುವಿಗೆ ಎಲ್ಲಾ ತರ ಪೋಷಣೆಗಳನ್ನ ಕೂಡ ನಾವು ಸ್ಟಿಮ್ಯುಲೇಟ್ ಮಾಡ್ತೀವಿ. ಸ್ಟಿಮ್ಯುಲೇಟ್ ಮಾಡ್ತಾ ಮಗುವಿಗೆ ಬೇಕಾಗಿರುವಂತ ಎಲ್ಲಾ ಫ್ಯಾಕ್ಟರ್ಸ್ ನ ಕೂಡ ನಾವು ಆ ಸಂಸ್ಕಾರ ಮುಖಾಂತರ ಗರ್ಭದಲ್ಲೇ ನಾವು ಮಗುಗೆ ಆ ಶಿಕ್ಷಣವನ್ನು ನೀಡ್ತೀವಿ. ಸೊ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತ ಫಿಸಿಕಲ್ ಕೋಶನ್ ಸ್ಟಿಮ್ಯುಲೇಟ್ ಮಾಡಿದಾಗ ಒಂದೊಳ್ಳೆ ಆರೋಗ್ಯವಂತ ಮಗು ನಮ್ಗೆ ಸಿಗತ್ತೆ. ಇಂಟೆಲಿಜೆನ್ಸ್ ಕೋಶನ್ ನಾವು ಸ್ಟಿಮ್ಯುಲೇಟ್ ಮಾಡಿದಾಗ ಒಂದೊಳ್ಳೆ ಬುದ್ಧಿವಂತ ಮಗು ನಮ್ಗೆ ಸಿಗುತ್ತೆ. ಹಾಗೇನೆ ಒಂದು ಎಮೋಷನಲ್ ಕೋಶನ್ ಸ್ಟಿಮ್ಯುಲೇಟ್ ಮಾಡಿದಾಗ ಒಂದೊಳ್ಳೆ ಕಲ್ಚರ್ ಇರುವಂತ, ಒಂದೊಳ್ಳೆ ಕಲ್ಚರ್ ಸೆನ್ಸಿಟಿವಿಟಿ ಆಗ್ಬೋದು, ಒಂದೊಳ್ಳೆ ಸಂಸ್ಕಾರಯುತವಾಗಿರೋ ಮಗು ನಮ್ಗೆ ಸಿಗುತ್ತೆ. ಹಾಗೇನೆ ಮೇನ್ಲಿ ಬೇಕಾಗಿರೋದು ನಮ್ಗೆ ಸ್ಪಿರಿಚುಯಲ್ ಕೋಶನ್, ಒಂದೊಳ್ಳೆ ದೈವಾಂಶ ಸಂಭೂತ ಇರುವಂತ ಮಗು ಬೇಕು ಅಂತ ಅಂದಾಗ ನಾವು ಸ್ಪಿರಿಚುವಲ್ ಕೋಶನ್ ನಾವು ಸ್ಟಿಮ್ಯುಲೇಟ್ ಮಾಡ್ತೀವಿ. ಸೊ ಸಂಸ್ಕಾರ ಅಂತ ಅಂದ್ರೆ ಓವರ್ ಆಲ್ ಡೆವಲಪ್ಮೆಂಟ್, ಓವರ್ ಆಲ್ ಎಲ್ಲಾ ತರ ಕೋಶನ್, PQ, EQ, IQ, SQ ಎಲ್ಲಾ ತರ ಕೋಶನ್ ನಾವು ಸ್ಟಿಮ್ಯುಲೇಟ್ ಮಾಡಿ ಮಗುವಿಗೆ ಎಲ್ಲಾ ಫ್ಯಾಕ್ಟರ್ಸ್ ಕೂಡ ಗರ್ಭದಲ್ಲೇ ಕೊಟ್ಟು ನಾವು ಒಂದು ಶಿಕ್ಷಣವನ್ನು ನೀಡಿ, ಒಂದು ಸಂಸ್ಕಾರವನ್ನು ನೀಡಿ ಮಗುನ ಹೊರಗೆ ತಗೊಂಡ್ಬರೋದೇ ನಾವು ಗರ್ಭ ಸಂಸ್ಕಾರ ಅಂತ ಕರಿತೀವಿ. ಸೊ ಮಗು ಹುಟ್ಟುವ ಮೊದ್ಲೇನೆ ನಾವು ಅದಕ್ಕೆ ಒಂದು ವ್ಯಕ್ತಿತ್ವನ ರೂಪಿಸಕ್ಕೆ ನಿಜವಾಗ್ಲೂ ಸಾಧ್ಯ? ಹೌದು, 100% ಸಾಧ್ಯ. ಸೊ ಇದನ್ನ ರಿಸರ್ಚ್ ಸ್ಟಡೀಸ್ ಕೂಡ ಪ್ರೂವ್ ಮಾಡಿದೆ. ಓಕೆ, 80% ಮಗುವಿಂದು ಮೆದುಳಿನ ಬೆಳವಣಿಗೆ ನಮ್ಗೆ ಗರ್ಭದಲ್ಲೇ ಆಗ್ಬಿಟ್ಟಿರತ್ತೆ. ಸೊ ನಾವೇನ್ ಮಾಡ್ತೀವಿ ಆ ಟೈಮಲ್ಲಿ, ಆ ಗರ್ಭದಲ್ಲಿ ಆಗುವಂತ ಮೆದುಳಿನ ಬೆಳವಣಿಗೆಗೆ ನಾವೇನು ಒತ್ತು ಕೊಡೋದಿಲ್ಲ ಅಲ್ವಾ, ಎಲ್ಲರೂ ಮಾಡೋದು ಅದೇ. ಬಟ್ ನಾವು ಇಲ್ಲೇ 80% ಬ್ರೈನ್ ಡೆವಲಪ್ಮೆಂಟ್ ಆಗೋ ಸ್ಟೇಜ್ ಅಲ್ಲೇ ನಾವು ಮಗುಗೆ ಒಂದ್ ಒಳ್ಳೆ ಸಂಸ್ಕಾರವನ್ನ ಕೊಟ್ಟು ಎಲ್ಲಾ ತರ ಫ್ಯಾಕ್ಟರ್ಸ್ ನ ಕೂಡ ಕೊಟ್ಬಿಟ್ಟು ನಾವು ಒಂದು ಸ್ಟಿಮ್ಯುಲೇಟ್ ಮಾಡಿದಾಗ ಒಂದ್ ಒಳ್ಳೆ ನಮಗೆ ಬೇಕಾಗಿರುವಂತ ಫ್ಯಾಕ್ಟರ್ಸ್ ನಮ್ಮ ಮಗುವಲ್ಲಿ ಕಂಡು ಬರುತ್ತೆ. ಸೊ ಇನ್ನು ನಾವು ಕ್ಲಿಯರ್ ಆಗಿ ಹೇಳ್ಬೇಕಂತ ತಾಯಿ ಕೇಳುವಂತ ಸಂಗೀತ ಇರ್ಬೋದು, ಆಡುವಂತ ಮಾತು ಇರ್ಬೋದು, ಅವಳ ಸಹನೆ ಇರ್ಬೋದು, ಅವಳ ಶಾಂತತೆ ಇರ್ಬೋದು, ಅವಳು ತಿನ್ನುವಂತ ಆಹಾರ ಪದ್ಧತಿ ಇರ್ಬೋದು, ಇದು ಎಲ್ಲಾ ಕೂಡ ಎಪಿಜೆನೆಟಿಕ್ಸ್ ಮೂಲಕ ಮಗುಗೆ ಡೈರೆಕ್ಟ್ ಆಗಿ ತಲುಪುತ್ತೆ. ಎಪಿಜೆನೆಟಿಕ್ಸ್ ಅಂತಂದ್ರೆ ತುಂಬಾ ಸಿಂಪಲ್. ನೀವು ಜೆರಾಕ್ಸ್ ತಗೋಬಹುದಲ್ವಾ, ನಾವೀಗ ಜೆರಾಕ್ಸ್ ಮಾಡಿದಾಗ ಏನ್ ಸಿಗುತ್ತೆ, ಸೇಮ್ ಕಾಪಿನೇ ನಮ್ಗೆ ಸಿಗುತ್ತೆ. ಸೇಮ್ ಥಿಂಗ್ ಮಗು ನಮ್ಗೆ ಹೇಗ್ ಬೇಕು ಅನ್ನೋದು ತಾಯಿಯ ಆಚರಣೆ, ಆಚಾರ, ವಿಚಾರಗಳ ಮೇಲೆ ಅವಲಂಬಿತವಾಗಿರುತ್ತೆ. ಸೊ 100% ಮಗುವಿನ ವ್ಯಕ್ತಿತ್ವನ ನಾವು ಗರ್ಭದಲ್ಲೇ ರೂಪಿಸ್ಲಿಕ್ಕೆ 100% ಸಾಧ್ಯ ಸುಶಿ ಅವರೇ. ನಾವೀಗ ಈ ವ್ಯಕ್ತಿತ್ವನ ನಾವು ಎಷ್ಟು ಕಾಲಗಳವರೆಗೆ ಇಟ್ಕೊಳ್ಬೋದು? ಅಂದ್ರೆ ಈಗ ಮಗು ಹುಟ್ಟಿದಾಗ ಇಷ್ಟು ವರ್ಷ ಮಾತ್ರ ಆ ವ್ಯಕ್ತಿತ್ವ ಇರುತ್ತೆ ಅಥವಾ ಮುಂದೆ ಚೇಂಜ್ ಆಗ್ಬೋದಾ? ತುಂಬಾನೇ ಬ್ಯೂಟಿಫುಲ್ ಕ್ವೆಶನ್ ಆಗಿ ನೀವು ಕೇಳ್ತಾ ಇರೋದು. ಸೊ ಮ್ಯಾಮ್, ಇವಾಗ ನಾವು ಗರ್ಭ ಸಂಸ್ಕಾರ ಮಾಡ್ಕೊಂಡು ಮಗುನ ಹುಟ್ಟಿಸ್ಬಿಟ್ವಿ, ಈಗ ಹುಟ್ಟಿಸಿದ ತಕ್ಷಣ ವ್ಯಕ್ತಿತ್ವ ಇರುತ್ತೆ ಸ್ವಲ್ಪ ದಿನ ಮಟ್ಟಿಗೆ, ಆಮೇಲೆ ಹೋಗ್ಬಿಡತ್ತ? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಏನಾಗತ್ತೆ, ಇಲ್ಲಿ ನಾವು DNA ಚೇಂಜ್ ಮಾಡಕ್ ಆಗೋದಿಲ್ಲ ಅಲ್ವಾ.
ತಾಯಿ ಡಿ ಎನ್ ಎ ಆಗಿರ್ಬೋದು, ತಂದೆ ಡಿ.ಎನ್.ಎ ಆಗಿರ್ಬೋದು, ಇಲ್ಲಿ ನಾವು ಡಿ.ಎನ್.ಎ ಚೇಂಜ್ ಮಾಡ್ಲಿಕ್ಕೆ ಆಗಲ್ಲ, ವಿಚ್ ಇಸ್ ಪ್ರೂವನ್. ಬಟ್ ನಾವಿಲ್ಲಿ ಏನ್ ಮಾಡ್ತಾ ಇದೀವಿ, ಎಪಿಜೆನೆಟಿಕ್ಸ್ ಮೂಲಕ ಮಗುಗೆ ಆ ಸಂಸ್ಕಾರವನ್ನು ಕೊಡ್ತಾ ಇದೀವಿ. ನಾವು ಮಗುಗೆ ಪ್ರೋಗ್ರಾಮಿಂಗ್ ಮಾಡ್ತಾ ಇದ್ದೀವಿ. ಇಟ್ ಈಸ್ ಲೈಕ್ ನಾವು ಹಾರ್ಡ್ ಡಿಸ್ಕ್ ನ ನಾವೇನು ಚೇಂಜ್ ಮಾಡ್ತಿಲ್ಲ, ಒಳಗಡೆ ಇರೋ ಸಾಫ್ಟ್ವೇರ್ ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಇಟ್ ವಿಲ್ ಬಿ ದೇರ್ 100% ಲೈಫ್ ಟೈಮ್ ವರ್ಗು ಕೂಡ ಇದು ಖಂಡಿತವಾಗಿಯೂ ಇರುತ್ತೆ. ಸೊ ಮಗುಗೆ ಇವಾಗ ನಾವು ಗರ್ಭದಲ್ಲೇನೆ ಈ ತರ ಬ್ರೈನ್ ಡೆವಲಪ್ ಮಾಡ್ಬಿಟ್ರೆ ಅವ್ರು ದೊಡ್ಡವರಾದ್ಮೇಲೆ ಅಷ್ಟೊಂದು ಡೊನೇಷನ್ ಕೊಟ್ಟು ಸ್ಕೂಲಿಗೆ ಸೇರ್ಸೋದಾಗಿರ್ಬೋದು ಅಥವಾ ಟ್ಯೂಷನ್ ಫೀಸ್ ಅಷ್ಟೊಂದು ಕೊಟ್ಟು ಅವ್ರ ಬ್ರೈನ್ ಅವಾಗ ಡೆವಲಪ್ ಮಾಡೋ ಬದಲು ಈಗಲೇ ಡೆವಲಪ್ ಮಾಡ್ಬೋದು. 100% ನಿಜ ನೀವು ಹೇಳ್ತಿರೋದು. ಈ ಅವೇರ್ನೆಸ್ ನಮ್ಗೆ ಈ ಕಾಲದ ಪೇರೆಂಟ್ಸ್ಗೆ ಖಂಡಿತ ಇಲ್ಲ. ಹಾಗಾಗಿನೇ ನಾವು ಗರ್ಭ ಸಂಸ್ಕಾರನ ತಗೊಂಡು ಬಂದಿರೋದು. ಅಂಡ್ ಇಟ್ ಇಸ್ ರಿಸರ್ಚ್ ಇಂದ ಪ್ರೂವ್ ಮಾಡಿದ್ದಾರೆ. ಬಿಕಾಸ್ ನಾವಿವಾಗ ಏನ್ ಹೇಳ್ತಾ ಇದೀವಿ ಗರ್ಭ ಸಂಸ್ಕಾರ ಅನ್ನೋದು, ಈಗ ನಾವು ಹೇಳಿದ್ರೆ ಅದು ಯಾರಿಗೂ ಕೂಡ ಅದ್ರ ಬಗ್ಗೆ ಅವೇರ್ನೆಸ್ ಬರಲ್ಲ. ಅದೇ ಅಬ್ರಾಡ್ ಇಂದ, ಇಫ್ ಸಪೋಸ್ ನಮ್ಗೆ ವೆಸ್ಟರ್ನ್ ಕಂಟ್ರೀಸ್ ಇಂದ, ಇಲ್ಲ ನಾವು ಫೀಟಲ್ ಪ್ರೋಗ್ರಾಮ್ ಮಾಡ್ತೀವಿ ಗರ್ಭದೊಳಗಡೆ ಅಂದಾಗ, ಓ ಎಸ್ ವಿ ಆರ್ ರೆಡಿ ಟು ಗಿವ್ ಡಾಲರ್ಸ್ ಎಲ್ಲೂ ಕೂಡ ರೆಡಿ ಆಗ್ಬಿಡ್ತೀವಿ ಕೊಡಕ್ಕೆ. ನಮ್ದೇ ಸನಾತನ ಧರ್ಮದ ಪದ್ಧತಿ. ಇಲ್ಲಿ ನಾವ್ ಎಲ್ಲಾನು ಕೂಡ ಮಗುಗೆ ಎಲ್ಲಾ ತರ ಕೋಶನ್ಗಳನ್ನ ಕೂಡ ನಾವು ಡೆವಲಪ್ ಮಾಡಿ, ನಾನ್ ನಿಮಗೆ ಹೇಳಿದೆ 80% ಬ್ರೈನ್ ಡೆವಲಪ್ಮೆಂಟ್ ನಮ್ಗೆ ಗರ್ಭದಲ್ಲೇ ಆಗುತ್ತೆ ಅಂತ. ನಿಮಗೆ ಖಂಡಿತ ನಾನು ಹೇಳಿದ್ರೆ ಆಶ್ಚರ್ಯ ಆಗ್ಬೋದು ಸುಶಿ ಅವರೇ, ಪ್ರತಿ ಸೆಕೆಂಡ್ಗೆ ಕೂಡ 1,20,000 ನ್ಯೂರಾನ್ಸ್ ಡೆವಲಪ್ಮೆಂಟ್ ಆಗುತ್ತೆ ನಮ್ಗೆ ಗರ್ಭದಲ್ಲಿರುವಾಗ. ಇಷ್ಟೊಂದು ನ್ಯೂರಾನ್ ಡೆವಲಪ್ಮೆಂಟ್ ಆಗ್ತಾ ಇರಬೇಕಾದ್ರೆ ನಮ್ದು ಬ್ರೈನ್ ಡೆವಲಪ್ಮೆಂಟ್ ಅಂದ್ರೆ ಗರ್ಭದಲ್ಲಿರುವಂತ ಮಗುವಿದು ಬ್ರೈನ್ ಡೆವಲಪ್ಮೆಂಟ್ ಎಷ್ಟರ ಮಟ್ಟಿಗೆ ಎಷ್ಟು ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇರುತ್ತೆ. ಈ ಹಂತದಲ್ಲಿ ನಾವು ಮಗುಗೆ ಎಜುಕೇಶನ್ ಕೊಡ್ಬೇಕು. ಈ ಹಂತದಲ್ಲಿ ನಾವು ಮಗುಗೆ ಒಂದೊಳ್ಳೆ ಸಂಸ್ಕಾರ ಕೊಡ್ಬೇಕು. ಈ ಹಂತದಲ್ಲಿ ನಾವು ಸಂಸ್ಕಾರ ಕೊಟ್ಟಾಗ, ಒಂದೊಳ್ಳೆ ಎಜುಕೇಶನ್ ಕೊಟ್ಟಾಗ, ಖಂಡಿತವಾಗಿಯೂ ನೀವೇನ್ ಹೇಳ್ತಾ ಇದ್ದೀರಾ, ನಂತರದಲ್ಲಿ ನಾವು ಒಂದು ತುಂಬಾ ಡೊನೇಷನ್ಸ್ ಕೊಟ್ಟು ಒಳ್ಳೊಳ್ಳೆ ಕಾಲೇಜಸ್ ನಾನು ಹುಡುಕ್ಬೇಕು. ನನ್ ಮಗ ತುಂಬಾನೇ ಸ್ಕ್ರೀನಿಂಗ್ ಅಡಿಕ್ಷನ್ ಆಗ್ಬಿಟ್ಟಿದ್ದಾನೆ, ನನ್ ಮಗ ತುಂಬಾನೇ ಆನ್ಸೈಟಿ ಇದೆ ನನ್ ಮಗನ್ಗೆ, ಇಲ್ಲ ಅಂತಂದ್ರೆ ನಾವ್ ಹೇಳಿದ ಮಾತು ಕೇಳೋದಿಲ್ಲ, ಸ್ಕ್ರೀನ್ ಬಿಟ್ಟೆ ಹೊರಗೆ ಹೋಗೋದಿಲ್ಲ, ತುಂಬಾ ಅಡಿಕ್ಷನ್ ಆಗ್ಬಿಟ್ಟಿದೆ. ಯಾಕೆ? ಬಿಕಾಸ್ ಆಫ್ ಸ್ಟ್ರೆಸ್ಫುಲ್ ಪ್ರೆಗ್ನೆನ್ಸಿಯಲ್ಲಿ ನೀವು ಮಾಡ್ಬೇಕಾಗಿರೋಂತ ಆಚಾರ ವಿಚಾರಗಳನ್ನ ನೀವು ಖಂಡಿತವಾಗಿಯೂ ಮಾಡಿರಲ್ಲ. ಥ್ರೂ ಔಟ್ ದ ಪ್ರೆಗ್ನೆನ್ಸಿ ಏನಾಗಿರುತ್ತೆ, ನೀವು ಆ ಸ್ಟ್ರೆಸ್ ನ ಕ್ಯಾರಿ ಮಾಡಿರ್ತೀರಾ, ನಿಮ್ಮಲ್ಲಿ ಆ ಶಾಂತತೆ ಇರಲ್ಲ. ನೀವೇ ನಿಮ್ಮಲ್ಲಿ ಶಾಂತತೆ ಇಲ್ಲ ಅಂದಾಗ ನಿಮ್ ಮಗುವಿನಲ್ಲಿ ಆ ಶಾಂತತೆನ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಖಂಡಿತವಾಗಿಯೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ನಿಮ್ಗೆ ಹೇಳ್ದೆ, ಎಪಿಜೆನೆಟಿಕ್ಸ್ ಮೂಲಕ ಎಲ್ಲಾ ಫ್ಯಾಕ್ಟರ್ಸ್ ಮಗುಗೆ ತಲುಪುತ್ತೆ ಅಂತ. ಸೊ ಇಟ್ ಇಸ್ ಲೈಕ್ ಅ ಜೆರಾಕ್ಸ್. ನಾನು ಹೇಳ್ತಾ ಇರೋದೆ, ನೀವೇನಿರುತ್ತೆ, ನಿಮ್ಮ ಎಮೋಷನ್ಸ್ ಏನಿರುತ್ತೆ, ಸೇಮ್ ಇಟ್ ವಿಲ್ ಬಿ ಲೈಕ್ ಇಂಪ್ರಿಂಟಿಂಗ್, ಸೇಮ್ ಕಾಪಿ ಬರುತ್ತೆ ನಿಮ್ಮ ಮಗುವಿಗೆ. ಹಾಗಾಗಿ ಗರ್ಭ ಸಂಸ್ಕಾರದ ಮೇಲೆ ನಾವು ಒಂದು ಆಹಾರ ಪದ್ಧತಿ ಆಗಿರ್ಬೋದು, ಒಂದು ತಾಯಿಯ ಮನಸ್ಸಿನ ಆಚಾರ ವಿಚಾರಗಳಿರ್ಬೋದು, ಅವಳ ಶಾಂತತೆ ಆಗಿರ್ಬೋದು, ಎಲ್ಲಾದ್ರ ಮೇಲೂ ಕೂಡ ನಾವು ಇಲ್ಲಿ ಗಮನ ಹರಿಸ್ತೀವಿ. ಎಲ್ಲದನ್ನು ಕೂಡ ನಾವು ಒಂದೊಳ್ಳೆ ಬ್ಯಾಲೆನ್ಸ್ಡ್ ಸ್ಟೇಟ್ ಅಲ್ಲಿ ಇರೋ ಹಾಗೆ ನಾವು ಇಲ್ಲಿ ಗರ್ಭ ಸಂಸ್ಕಾರದಲ್ಲಿ ಮಾಡ್ತೀವಿ. ಮ್ಯಾಮ್ ನಾನ್ ಕೇಳಿದ್ದೆ ಷೋಡಶ ಸಂಸ್ಕಾರ ಅಂತ ಇದೆ. ಸೊ ಷೋಡಶ ಸಂಸ್ಕಾರನ ಫಾಲೋ ಮಾಡಿದವರು ಅವರ ಜೀವನ ಪರಿಪೂರ್ಣ ಆಗಿರುತ್ತೆ ಅಂತ. ಸೊ ಷೋಡಶ ಸಂಸ್ಕಾರದಲ್ಲಿ ಇದು ಒಂದು ಸಂಸ್ಕಾರನ ಬರುತ್ತಾ? 100% ಸುಶಿ ಅವರೇ, ಷೋಡಶ ಸಂಸ್ಕಾರದ ಮೊದಲ ಸಂಸ್ಕಾರನೇ ಗರ್ಭ ಸಂಸ್ಕಾರ. ಸೊ ನಾವು ಷೋಡಶ ಸಂಸ್ಕಾರ ಅಂತ ನಾವು ಏನ್ ತಗೋತೀವಿ, 16 ಸಂಸ್ಕಾರಗಳು ನಮ್ಮ ಸನಾತನ ಧರ್ಮದಲ್ಲಿ ನಾವೇನ್ ಆಚರಿಸ್ತೀವಿ, ಒಂದು ಸನಾತನಿಯಾಗಿ ನಾವು ಏನು ಆಚರಿಸ್ತೀವಿ, 16 ಸಂಸ್ಕಾರಗಳು ನಾವು ಆಚರಿಸಿದಾಗೆ ನಮಗೊಂದು ಮೋಕ್ಷದ ಹಾದಿ ನಾವು ತಲುಪ್ತೀವಿ ಅಂತ ನಾವೆಲ್ಲ ಕೇಳಿರ್ತೀವಿ. ಸೊ ಆ 16 ಸಂಸ್ಕಾರದ ಮೊದಲನೆಯ ಸಂಸ್ಕಾರನೇ ಈ ಗರ್ಭ ಸಂಸ್ಕಾರ. ಸೊ ಹಾಗಾಗಿ ಎಲ್ಲಾರು ಕೂಡ ಈ ಗರ್ಭ ಸಂಸ್ಕಾರನೂ ಕೂಡ ಫಾಲೋ ಮಾಡ್ಬೇಕು. ನಾಟ್ ಓನ್ಲಿ ಒಂದ್ ಒಳ್ಳೆ ಮಗು ಬೇಕಂತ ಅಲ್ಲ, ಒಂದ್ ಒಳ್ಳೆ ಸಮಾಜ ರೂಪಿಸ್ಬೇಕು ನಾವು. ಈಗ ಅದೆಲ್ಲ ನಮ್ ಕೈಯಲ್ಲಿದೆ ಅಲ್ವಾ? ಸೊ ಒಂದ್ ಒಳ್ಳೆಗೆ ನಾವು ಒಂದು ಮಗುಗೆ ಒಳಗಡೆನೆ ಗರ್ಭದಲ್ಲೇನೆ ಒಂದು ಸಂಸ್ಕಾರ ಕೊಟ್ಟಾಗ 100% ಸಮಾಜಕ್ಕೆ ಬರೋ ಅಂತ ಮಗು ಒಂದ್ ಒಳ್ಳೆ ಸಂಸ್ಕಾರವಂತ ಮಗು ಆಗಿರುತ್ತೆ. ಸಮಾಜಕ್ಕೆ ಒಂದ್ ಒಳ್ಳೆ ಕೊಡುಗೆ ಕೊಡುತ್ತೆ ಆ ಮಗು ನಮ್ಗೆ. ಸೊ ನಾನ್ ಪರ್ಸನಲಿ ಒಂದ್ ಹೆಣ್ಮಗುವಿನ ತಾಯಿಯಾಗಿ ಗರ್ಭ ಸಂಸ್ಕಾರದ ಒಂದು ಮೇನ್ ಏಮ್, ಒಂದು ಮೇನ್ ಗೋಲ್ ಅಂತ ನಾವು ಅನ್ಕೊಳ್ಳೋದಾದ್ರೆ, ಒಂದು ಒಳ್ಳೆ ಸಮಾಜನ ರೂಪಿಸ್ಬೇಕು, ಒಂದು ಒಳ್ಳೆ ಗರ್ಭ ಸಂಸ್ಕಾರ ನೀಡಿ ಆ ಗರ್ಭ ಸಂಸ್ಕಾರದಿಂದ ಬಂದಂತಹ ಒಂದೊಳ್ಳೆ ಸಂಸ್ಕಾರಯುಕ್ತ ಮಕ್ಕಳಿಂದ ಒಂದೊಳ್ಳೆ ಸಮಾಜನ ರೂಪಿಸ್ಬೇಕು ಅನ್ನೋದೇ ನಂದು ಮೇನ್ ಧ್ಯೇಯ ಸುಶಿ ಅವರೇ. ತುಂಬಾ ಒಳ್ಳೆ ಥಾಟ್ ಮ್ಯಾಮ್. ಗರ್ಭ ಸಂಸ್ಕಾರ ಅಂದ್ರೆ ಬರೀ ಶ್ಲೋಕ ಕೇಳೋದು ಅಥವಾ ಆಧ್ಯಾತ್ಮಿಕ ಪ್ರಾಕ್ಟೀಸ್ ಅಂದ್ರೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಇಳಿಯೋದು ಅಷ್ಟೇನಾ ಅಥವಾ ಇನ್ನು ಏನಾದ್ರು? ತುಂಬಾ ಜನ ಅನ್ಕೊಂಡ್ಬಿಟ್ಟಿರ್ತಾರೆ ಗರ್ಭ ಸಂಸ್ಕಾರ ಅಂದ ತಕ್ಷಣ ಇದು ಒಂದು ರಿಚುವಲ್, ಇದು ಒಂದು ದೈವಿಕವಾದ ಒಂದು ಆಚರಣೆ, ಇದೊಂದು ಮೌಢ್ಯತೆ, ಇದರಿಂದ ಏನೂ ಆಗಲ್ಲ. 100% ತಪ್ಪು.
ಓಕೆ, ಈ ತರ ಎಲ್ಲ ಅಲ್ಲ. ಗರ್ಭ ಸಂಸ್ಕಾರ ಅನ್ನೋದು ಕಂಪ್ಲೀಟ್ಲಿ ರಿಸರ್ಚ್ ಬೇಸ್, ಮಾಡರ್ನ್ಲಿ ಎವಿಡೆನ್ಸ್ ಅಂಡ್ ಮಾಡರ್ನ್ ಸೈನ್ಸ್ ಕೂಡ ಇದನ್ನ ಎಕ್ಸೆಪ್ಟ್ ಮಾಡಿ ಅವರು ಕೂಡ ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಇರುವಂತ ಒಂದು ಒಳ್ಳೆ ಕಲ್ಚರಲ್ ವಿಸ್ಡಮ್ ಅಂತ ಹೇಳಿದ್ರೆ ಖಂಡಿತ ತಪ್ಪಿಲ್ಲ. Okay? ಇದನ್ನ ಮಾಡರ್ನ್ ಅವರು ಕೂಡ, ಮಾಡರ್ನ್ ಸೈನ್ಸ್ ಅವರು ಕೂಡ ಅಕ್ಸೆಪ್ಟ್ ಮಾಡಿದ್ದಾರೆ, ಅವರು ಕೂಡ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಮ್ಮ ಸಂಸ್ಕೃತಿಯಲ್ಲಿ ನಾವು ಆಚರಣೆಗಳನ್ನ ನೀಡಿದ್ರೆ ವಿಜ್ಞಾನ ಏನ್ ಮಾಡುತ್ತೆ, ಅದನ್ನ ಫಲಿತಾಂಶ ನೀಡ್ತಾ ಇದೆ ಗರ್ಭ ಸಂಸ್ಕಾರದಿಂದ. ಸೊ ಗರ್ಭ ಸಂಸ್ಕಾರದಲ್ಲಿ ನಾವ್ ಏನ್ ಹೇಳ್ಕೊಡ್ತೀವಿ ಹಾಗಾದ್ರೆ? ಗರ್ಭ ಸಂಸ್ಕಾರದಲ್ಲಿ ನಾವು ಒಂದೊಳ್ಳೆ ಸಂಗೀತ, ಯಾವ್ದು ನಮ್ಗೆ ಮಂತ್ಲಿ ಅಕಾರ್ಡಿಂಗ್ಲಿ ಯಾವ ಸಂಗೀತ ಕೇಳ್ಬೇಕು, ಯಾವ ನಾದ ಕೇಳ್ಬೇಕು, ಯಾವ ಆಹಾರ ತಗೋಬೇಕು. ನಮ್ಮ ಸಂಪ್ರದಾಯದಲ್ಲಿ ಶ್ಲೋಕ, ಸಂಗೀತ, ಧ್ಯಾನ, ಆಹಾರ, ತಾಯಿಯ ಬಾಂಬೆಗಳು, ಇದನ್ನೆಲ್ಲ ನಾವು ಗರ್ಭ ಸಂಸ್ಕಾರದಲ್ಲಿ ಹೇಳ್ಕೊಡ್ತೀವಿ. ಅದನ್ನೇ ಮಾಡರ್ನ್ ನ್ಯೂರೋ ಸೈನ್ಸ್ ಕೂಡ ಸಾಬೀತುಪಡಿಸಿದ್ದಾರೆ. ಬೇಬಿ ಕ್ಯಾನ್ ಹಿಯರ್, ಬೇಬಿ ಕ್ಯಾನ್ ಲಿಸನ್, ಬೇಬಿ ಕ್ಯಾನ್ ಲರ್ನ್ ದ ಥಿಂಗ್ಸ್. ಇದರ ಮೇಲೆ ಕೂಡ ತುಂಬಾ ಸಾಕಷ್ಟು ರಿಸರ್ಚ್ ಸ್ಟಡೀಸ್ ಪ್ರೂವ್ ಆಗಿದೆ. ಸೊ ಹಾಗಾಗಿ ವೈದಿಕ ಸಂಪ್ರದಾಯದಲ್ಲಿ ನಾವು ಗರ್ಭ ಸಂಸ್ಕಾರ ಅಂತ ಕೇಳಿದ್ರೆ ಅದನ್ನೇ ಮಾಡರ್ನ್ ಸೈನ್ಸ್ ಅಲ್ಲಿ ಏನ್ ಹೇಳ್ತಾರೆ, ಫೀಟಲ್ ಪ್ರೋಗ್ರಾಮಿಂಗ್ ಅಂತ ಹೇಳ್ತಾರೆ. ಎರಡು ಕೂಡ ಒಂದೇ, ಹೆಸರುಗಳು ಮಾತ್ರ ಇಲ್ಲಿ ಚೇಂಜ್ ಆಗೋದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ನಮ್ಗೆ ತುಂಬಾ ಸ್ಟ್ರೆಸ್ ಫೀಲ್ ಆಗ್ತಾ ಇರುತ್ತೆ. ಸೊ ಗರ್ಭ ಸಂಸ್ಕಾರದಿಂದ ಇದಕ್ಕೆಲ್ಲ ಉತ್ತರ ಸಿಗುತ್ತಾ? 100%. I truly understand because pregnancy ಅನ್ನೋದು ಇಟ್ ಇಸ್ ನಾಟ್ ಅ ಈಸಿ ಜರ್ನಿ ಪ್ರತಿಯೊಬ್ಬರಿಗೂ. ಎವ್ರಿ ಪ್ರೆಗ್ನೆನ್ಸಿ ಜರ್ನಿ ಇಸ್ ಡಿಫ್ರೆಂಟ್ ಅಂಡ್ ಎವ್ರಿ ಪ್ರೆಗ್ನೆಂಟ್ ಮದರ್ ಇಸ್ ಡಿಫ್ರೆಂಟ್. ಒಬ್ರಿಗಿರೋ ತರ ಇನ್ನೊಬ್ರಿಗಿರಲ್ಲ. ಅಂಡ್ ದೇ ವಿಲ್ ಬಿ ಹ್ಯಾಂಡ್ಲಿಂಗ್ ಎಲ್ಲರಿಗೂ ಕೂಡ ಅದು ಬೇಡ ಅಂತಂದ್ರೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ ಒಂದು ನೆಗೆಟಿವ್ ಥಾಟ್ಸ್ ಬರ್ತಾ ಇರೋದಿರ್ಬೋದು, ಒಂದು ನೆಗೆಟಿವ್ ಎಮೋಷನ್ಸ್ ಇರ್ಬೋದು. ಅವ್ರಿಗೆ ಎಮೋಷನ್ಸ್ ನ ಕಂಟ್ರೋಲ್ ಮಾಡಕ್ಕಾಗಲ್ಲ, ತುಂಬಾ ಸ್ಟ್ರೆಸ್ಫುಲ್ ಇರ್ತಾರೆ. ಬೇಡ ಅಂತ ಅಂದ್ರೂ ಸುಮಾರು ಥಾಟ್ಸ್ ಎಲ್ಲ ಅವ್ರಿಗೆ ಬರ್ತಾ ಇರುತ್ತೆ. ಸೊ ಇಂಥವ್ರಿಗೋಸ್ಕರ ನಾವು ಈ ಗರ್ಭ ಸಂಸ್ಕಾರನ ಕ್ಯೂರೇಟ್ ಮಾಡಿರೋದು, ಡಿಸೈನ್ ಮಾಡಿರೋದು. ಸೊ ಇಲ್ಲಿ ನಾವೇನ್ ಹೇಳ್ಕೊಡ್ತೀವಿ, ಇಲ್ಲಿ ನಾವೇನ್ ಹೇಳ್ಕೊಡೋದ್ರಿಂದ ಅವ್ರಿಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಓಕೆ ಸರ್, ನಿಮ್ಮ ಈ ಗರ್ಭ ಸಂಸ್ಕಾರ ಕೋರ್ಸ್ ಅಲ್ಲಿ ಏನೇನ್ ಹೇಳ್ಕೊಡ್ತೀರಾ? ಸೊ ಏನ್ ಹೇಳ್ಕೊಡೋದ್ರಿಂದ ಅವ್ರಿಗೆ ಸ್ಟ್ರೆಸ್ ಕಡಿಮೆ ಆಗುತ್ತೆ? ನಮ್ಮ ಸೆಷನ್ ಅಲ್ಲಿ ನಾವು ಒಂದೊಳ್ಳೆ ಬ್ರೀತಿಂಗ್ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ, ವಿಜುವಲೈಸೇಷನ್ ಟೆಕ್ನಿಕ್ಸ್ ಹೇಳ್ಕೊಡ್ತೀವಿ, ಸುಮಾರು ತರ ಮೆಡಿಟೇಷನ್ಸ್ ಗಳು ಹೇಳ್ಕೊಡ್ತೀವಿ, ಒಂದೊಳ್ಳೆ ಬೇಬಿ ಬಾಂಡಿಂಗ್, ಮದರ್ಗೆ ಬೇಬಿಗೆ ಹೇಗೆ ಬಾಂಡಿಂಗ್ ಮಾಡ್ಕೋಬೇಕು ಅದನ್ನ ಹೇಳ್ಕೊಡ್ತೀವಿ. ಅಂಡ್ ಮಂತ್ರ ಚಾಂಟಿಂಗ್ಸ್ ಇಂದ ನಾವು ಒಂದು ಸೌಂಡ್ ಫ್ರೀಕ್ವೆನ್ಸಿನ ನಾವು ಜನರೇಟ್ ಮಾಡ್ತೀವಿ. ಸೊ ಇಟ್ ವಿಲ್ ಹೀಲ್ ಬೋತ್ ದ ಮದರ್ ಅಂಡ್ ದ ಬೇಬಿ ಸೋಲ್. ಓಕೆ, ಒಂದು ಫೈರ್ ರಿಚುವಲ್ಸ್, ನಾವು ಅಗ್ನಿಹೋತ್ರ ಕೂಡ ಹೇಳ್ಕೊಡ್ತೀವಿ. ಫೈರ್ ರಿಚುವಲ್ಸ್ ಇಂದ ಆಟೋಮೆಟಿಕ್ಲಿ ಅವರು ಸ್ಟ್ರೆಸ್ ಇಂದ ರಿಲೀಫ್ ಆಗ್ತಾರೆ. ಸಂಸ್ಕಾರ ಸ್ಟೋರೀಸ್ ಇಂದ ನಾವು ಅವ್ರಿಗೆ ಎಮೋಷನಲಿ ಪ್ರೋಗ್ರಾಮಿಂಗ್ ಮಾಡ್ತಾ ಇರ್ತೀವಿ. ಸೂಕ್ತಮ್ ಚಾಂಟಿಂಗ್ಸ್ ಇಂದ ನಾವು ಫೀಟಲ್ ಹಿಯರಿಂಗ್ ನ ಸ್ಟಿಮ್ಯುಲೇಷನ್ ಮಾಡ್ತೀವಿ. ಸೊ ನಾವೇನು ಸ್ಟ್ರೆಸ್ ಹಾರ್ಮೋನ್ಸ್ ಅಂತ ಹೇಳ್ತೀವಿ, ಕಾರ್ಟಿಸಾಲ್ಸ್ ನ, ಅದನ್ನ ಆಟೋಮೆಟಿಕ್ಲಿ ಕಡಿಮೆ ಮಾಡಿ ಆಕ್ಸಿಟೋಸಿನ್, ಒಂದು ಎಂಡೋರ್ಫಿನ್ಸ್, ಒಂದು ಖುಷಿ ಹಾರ್ಮೋನ್ಸ್, ಒಂದು ಹ್ಯಾಪಿ ಹಾರ್ಮೋನ್ಸ್ ನ ಅವ್ರಿಗೆ ಸ್ಟಿಮ್ಯುಲೇಟ್ ಮಾಡೋದ್ರಲ್ಲಿ ನಾವಿಲ್ಲಿ ಬರ್ತೀವಿ. ಮ್ಯಾಮ್, ಈ ಗರ್ಭ ಸಂಸ್ಕಾರದಿಂದ ನಾರ್ಮಲ್ ಡೆಲಿವರಿ ಸಾಧ್ಯನಾ? ಈ ಗರ್ಭ ಸಂಸ್ಕಾರದಿಂದ ನಾರ್ಮಲ್ ಡೆಲಿವರಿ ಸಾಧ್ಯನಾ? 100% ಸಾಧ್ಯ. ಬಿಕಾಸ್ ಯಾವುದೇ ಒಂದು ಕಾರ್ಯ ಆಗ್ಬೇಕಂತ ಅಂತಂದ್ರೆ ಮೈಂಡ್ ಪವರ್, ಮೆಂಟಲ್ ಪೀಸ್ ಇಸ್ ವೆರಿ. ಸೊ ನೀವೆಲ್ಲ ಕೇಳಿರ್ಬೋದು, ಒಂದು ಫೇಮಸ್ ಕೋಟಿಂಗ್ ಹೇಳ್ತಾರೆ, ಯದ್ ಭಾವಂ ತದ್ ಭವತಿಯೇ ಅಂತ ಹೇಳಿರ್ತಾರೆ. ಸೊ ಮನಸ್ಸಿನ ಆರೋಗ್ಯ ಹೇಗಿರುತ್ತೋ ಹಾಗೇನೆ ನಮ್ದು ದೇಹದ ಆರೋಗ್ಯ ಕೂಡ ಇರುತ್ತೆ. ಒಂದ್ಸರಿ ನಮ್ಮ ಮನಸ್ಸನ್ನ ನಾವು ಸ್ಟ್ರಾಂಗ್ ಆಗಿ ಅದಕ್ಕೆ ಅಂತಾನೆ ನಾವು ಕಂಪ್ಲೀಟ್ ಆಗಿ ಕ್ಯೂರೇಟ್ ಮಾಡ್ಕೊಂಡಾಗ, ಕಂಪ್ಲೀಟ್ ಆಗಿ ನಾವು ಎಂಪವರ್ ಮಾಡ್ಕೊಂಡಾಗ 100% ಗರ್ಭ ಸಂಸ್ಕಾರದಿಂದನೂ ಕೂಡ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಸಾಧ್ಯ. ಬೈ ರೆಡ್ಯೂಸಿಂಗ್ ಆಲ್ ದ ಸ್ಟ್ರೆಸ್ ಆಗಿರ್ಬೋದು, ಆಲ್ ದ ಎನ್ಸೈಟಿ, ಆಲ್ ದ ನೆಗೆಟಿವ್ ಥಾಟ್ಸ್ ಎಲ್ಲಾನು ಕಡಿಮೆ ಮಾಡಿ ಆರಾಮಾಗಿ ನಾವು ಸುಲಲಿತವಾಗಿ ಒಂದು ನಾರ್ಮಲ್ ಹೆರಿಗೆನ ಮಾಡ್ಕೋಬಹುದು. ಅಂಡ್ ಅನದರ್ ಥಿಂಗ್, ನೀವು ಈ ಕ್ವಶನ್ ಕೇಳ್ತಾ ಇರೋದ್ರಿಂದ ನನಗೆ ಇದು ಹೇಳೋದು ಸಮಂಜಸ ಅಂತ ಅನ್ಸುತ್ತೆ. ಗರ್ಭ ಸಂಸ್ಕಾರದಲ್ಲಿ ನಾವು ಜಸ್ಟ್ ಗರ್ಭ ಸಂಸ್ಕಾರ ಅಷ್ಟೇ ಹೇಳ್ಕೊಡ್ತಾ ಇಲ್ಲ. ಐ ಥಿಂಕ್ ಇಂಡಿಯಾದಲ್ಲೇ ಇದು ಮೊದಲ ಬಾರಿಗೆ, ದಟ್ಟು ಇನ್ ಕನ್ನಡದಲ್ಲಿ ನಾವು ಗರ್ಭ ಸಂಸ್ಕಾರ ಜೊತೆಗೆ ಲಮ್ಮಿ ಸೆಷನ್ ಕೂಡ ರನ್ ಮಾಡ್ತಾ ಇದೀವಿ. ಸೊ ಗರ್ಭ ಸಂಸ್ಕಾರದಲ್ಲಿ ತಾಯಿ ಅಷ್ಟೇ ಮಗುನ ಇಲ್ಲಿ ಪೋಷಣೆ ಮಾಡ್ತಾ ಇರಲ್ಲ, ತಂದೆದು ಕೂಡ ಪಾತ್ರ ಇರುತ್ತೆ. ಸೊ ಹೇಗೆ ಇಲ್ಲಿ ತಂದೆ ಹೇಗೆ ಗರ್ಭ ಸಂಸ್ಕಾರದಲ್ಲಿ? ಸೊ ಗರ್ಭ ಸಂಸ್ಕಾರ ಅಂದ ತಕ್ಷಣ ಇದು ಬರೀ ತಾಯಿಗಳಿಗೆ ಅಷ್ಟೇ ಸೀಮಿತವಾಗಿದೆ ಅಂತ ಅನ್ಕೊಂಡ್ಬಿಡ್ತಾರೆ. ಖಂಡಿತ ಅಲ್ಲ, ಇದು ತಂದೆ ತಾಯಿ ಇಬ್ರು ಕೂಡ ಮಾಡ್ಕೋಬೇಕಾಗಿರುವಂತ ಒಂದು ಸಂಸ್ಕಾರ. ತಾಯಿಯ ಮಾನಸಿಕ ಸ್ಥಿತಿ, ತಾಯಿಯ ಆರೋಗ್ಯ, ತಾಯಿಯ ದೇಹದ ಆರೋಗ್ಯ ಎಷ್ಟು ಇಂಪಾರ್ಟೆಂಟು, ಹಾಗೇನೆ ಕೂಡ ತಂದೆಯ ಮಾನಸಿಕ ಸ್ಥಿತಿ, ತಂದೆಯ ಆರೋಗ್ಯ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಸ್ಪೆಷಲಿ ಯಾರು ಫರ್ಟಿಲಿಟಿಗೆ ಟ್ರೈ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಮೆಂಟಲ್ ಡಿಟಾಕ್ಸಿಫಿಕೇಶನ್, ಒಂದು ಫಿಸಿಕಲ್ ಡಿಟಾಕ್ಸಿಫಿಕೇಶನ್ ಆಗೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದನ್ನ ನಾವು ಗರ್ಭ ಸಂಸ್ಕಾರ ಮುಖಾಂತರ ನಾವು ಅವರಿಗೆ ಹೇಳ್ಕೊಡ್ತೀವಿ. ಲೆವೆಸ್ ಸೆಷನ್ ಬಗ್ಗೆ ಮಾತಾಡಿದ್ವಿ. ಏನು ಈ ಲೆವೆಸ್ ಸೆಷನ್? ಲೆವೆಸ್ ಸೆಷನ್ ಇಸ್ ನಥಿಂಗ್ ಬಟ್ ಅ ಚೈಲ್ಡ್ ಬರ್ತ್ ಟೆಕ್ನಿಕ್ ಪ್ರೋಗ್ರಾಮ್ ಅಂತ, ಚೈಲ್ಡ್ ಬರ್ತ್ ಎಜುಕೇಶನ್ ಪ್ರೋಗ್ರಾಮ್ ಅಂತ. ಸೊ ನೀವು ಅವಾಗಲೇ ಕೇಳಿದ್ವಿ ಒಂದು ಕ್ವಶನ್, ಮ್ಯಾಮ್ ನಾರ್ಮಲ್ ಡೆಲಿವರಿ ಆಗುತ್ತಾ, ಸಾಧ್ಯನಾ? 100% ನಾವು ಈ ಲೆವೆಸ್ ಸೆಷನ್ ಅಲ್ಲಿ ಅದನ್ನೇ ಹೇಳ್ಕೊಡೋದು. ಹೇಗೆ ನಾರ್ಮಲ್ ಡೆಲಿವರಿಗೆ ನಾವು ಪ್ರಿಪೇರ್ ಆಗ್ಬೋದು, ನಾರ್ಮಲ್ ಡೆಲಿವರಿ ಆಗ್ಬೇಕಂತಂದ್ರೆ ಯಾವ್ಯಾವ ತರ ಎಕ್ಸರ್ಸೈಸಸ್ ನಾವು ಮಾಡಬೇಕು, ಯಾವ ತರ ಬ್ರೀತಿಂಗ್ ಟೆಕ್ನಿಕ್ಸ್ ನಾವು ಯೂಸ್ ಮಾಡಿ ಬರೋಂತ ಡೆಲಿವರಿ ಪೇನ್ ನಾವು ಕಡಿಮೆ ಮಾಡ್ಕೋಬಹುದು, ಯಾವ ತರ ಕಂಫರ್ಟ್ ಮೆಷರ್ಸ್ ನಾವು ಯೂಸ್ ಮಾಡಿ ಅದನ್ನ ಕೋಪ್ ಅಪ್ ಮಾಡ್ಕೋಬಹುದು. ಸೊ ಒಂದು ಹೆಣ್ಣಿಗೆ ಪ್ರೆಗ್ನೆನ್ಸಿ ಅನ್ನೋದು ಒಂದು ಜಾಯ್ಫುಲ್ ಜರ್ನಿ ಆಗಿರ್ಬೇಕು. ಇಟ್ ಶುಡ್ ನಾಟ್ ಬಿ ಲೈಕ್ ಅಪ್ಪ ಪ್ರೆಗ್ನೆನ್ಸಿ ಇದೊಂದು ಡಿಸೀಸ್ಡ್ ಸ್ಟೇಟ್ ಅನ್ನೋ ತರ ಎಲ್ಲೋ ಮೂಲೆಯಲ್ಲಿ ಕೂತಿರ್ಬಾರ್ದು. ಇದರಿಂದ ಹೊರಗೆ ತರಬೇಕು. ಒಂದು ಡೆಲಿವರಿ ಆಯ್ತು ಅಂತ ಅಂದ್ರೆ ಆ ಗುಡ್ ಸ್ಟೋರಿನ ಆ ಜನರೇಷನ್, ನೆಕ್ಸ್ಟ್ ಜನರೇಷನ್ಗೆ ಅವ್ರು ಕೂತ್ಕೊಂಡು ಒಂದು ಬ್ಯೂಟಿಫುಲ್ ಸ್ಟೋರಿ ಆಗಿ ಅವ್ರನ್ನ ರೈಟ್ ಮಾಡಬೇಕು. ಇಟ್ ಶುಡ್ ನಾಟ್ ಬಿ ಲೈಕ್ ನಾನು ಈ ತರ ಪೇನ್ ಮಾಡಿದ್ದೆ, ನಾನು ಈ ತರ ಕಷ್ಟಪಟ್ಟಿದ್ದೆ, ಈ ತರ ಸ್ಟೋರೀಸ್ನೆಲ್ಲ ಅವರು ನೆಕ್ಸ್ಟ್ ಜನರೇಷನ್ಗೆ ಕೊಡಬಾರ್ದು ಅನ್ನೋದೇ ನಮ್ಗೆ ಮುಖ್ಯ ಉದ್ದೇಶ ಆಗಿರುತ್ತೆ. ಸೊ ಇಲ್ಲಿ ಲೆವೆಸ್ ಸೆಷನ್ ಅಲ್ಲಿ ನಾವು ಅದನ್ನೆಲ್ಲ ಹೇಳ್ಕೊಡ್ತೀವಿ. ಬ್ರೀತಿಂಗ್ ಟೆಕ್ನಿಕ್ ಆಗ್ಬೋದು, ಕಂಫರ್ಟ್ ಮೆಷರ್ಸ್ ಆಗ್ಬೋದು, ಹೇಗೆ ಕೋಪ್ ಅಪ್ ಮಾಡಬೇಕು, ಅಂಡ್ ಮೇನ್ಲಿ ಪಾರ್ಟ್ನರ್ ಸಪೋರ್ಟ್ ಡ್ಯೂರಿಂಗ್ ಡೆಲಿವರಿ, ಡ್ಯೂರಿಂಗ್ ಲೇಬರ್ ಆಗೋ ಟೈಮಲ್ಲಿ ಅವ್ರ ಪಾರ್ಟ್. ಸೊ ಇಲ್ಲಿ ಲೆವೆಸ್ ಸೆಷನ್ ಅಲ್ಲಿ ನಾವು ಅದನ್ನೆಲ್ಲ ಹೇಳ್ಕೊಡ್ತೀವಿ. ಬ್ರೀತಿಂಗ್ ಟೆಕ್ನಿಕ್ ಆಗ್ಬೋದು, ಕಂಫರ್ಟ್ ಮೆಷರ್ಸ್ ಆಗ್ಬೋದು, ಹೇಗೆ ಕೋಪ್ ಅಪ್ ಮಾಡಬೇಕು, ಅಂಡ್ ಮೇನ್ಲಿ ಪಾರ್ಟ್ನರ್ ಸಪೋರ್ಟ್ ಡ್ಯೂರಿಂಗ್ ಡೆಲಿವರಿ, ಡ್ಯೂರಿಂಗ್ ಲೇಬರ್ ಆಗೋ ಟೈಮಲ್ಲಿ ಅವ್ರ ಪಾರ್ಟ್ನರ್ ಅವ್ರಿಗೆ ಹೇಗೆ ಸಪೋರ್ಟ್ ಮಾಡಬೇಕು, ಅಂಡ್ ಹಾಸ್ಪಿಟಲ್ ಬ್ಯಾಗ್ ಅಲ್ಲಿ ಏನೇನೆಲ್ಲ ನಾವು ಇಟ್ಕೋಬೇಕು, ಹೇಗೆ ನಾವು ರೆಡಿ ಆಗಬೇಕು, ಅಂಡ್ ಮೇನ್ ಥಿಂಗ್ ಬರೋ ಅಂತ ಕಾಂಪ್ಲಿಕೇಶನ್ಸ್ ಬೈ ಎಂಡ್ ಆಫ್ ದ ಸ್ಟೇಜ್, ಎಂಡ್ ಆಫ್ ದ ಲೇಬರ್ ಸ್ಟೇಜ್ ಅಲ್ಲಿ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಎಲ್ಲ ಸ್ಟ್ರಕ್ಚರ್ಡ್ ನಾರ್ಮಲ್ ಇರುತ್ತೆ, ಫಸ್ಟ್ ಇಂದ ಹಿಡಿದು ಲಾಸ್ಟ್ ತನಕನು, ಇನ್ನೇನು 38-39 ವೀಕ್ಸ್ ತನಕ ಎವ್ರಿಥಿಂಗ್ ವಿಲ್ ಬಿ ನಾರ್ಮಲ್. ಡಾಕ್ಟರ್ ಹೇಳ್ತಾರೆ ನಾರ್ಮಲ್ ಡೆಲಿವರಿ ಮಾಡ್ಬೋದು. ಬಟ್ ಬೈ ಎಂಡ್ ದೇ ವಿಲ್ ಕಮೆಂಟ್ ಇಲ್ಲ, ಏನೋ ಒಂದು ಕಾಂಪ್ಲಿಕೇಶನ್ ಆಗಿದೆ, ವಿ ಹ್ಯಾವ್ ಟು ಗೋ ಫಾರ್ ಅ ಸಿಸೇರಿಯನ್ ಅಂತ ಹೇಳ್ತಾರೆ. ಸೊ ಏನೆಲ್ಲ ಕಾಂಪ್ಲಿಕೇಶನ್ ಬರ್ಬೋದು, ಆ ಕಾಂಪ್ಲಿಕೇಶನ್ ನಾವು ಹೇಗೆ ಪ್ರಿವೆಂಟ್ ಮಾಡ್ಬೋದು, ಹೇಗೆ ತಡೆ ಹಿಡಿಬೋದು. ಒಂದ್ಸತಿ ನಮ್ಗೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಜುಕೇಶನ್ ಇದ್ದಾಗ, ಇಫ್ ಸಪೋಸ್ ನಮ್ಗೆ ಆ ಕಾಂಪ್ಲಿಕೇಶನ್ ಬಂದಾಗೂ ಕೂಡ ನಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಇರುತ್ತೆ, ಒಂದು ಒಳ್ಳೆ ಡಿಸಿಷನ್ ತಗೊಳ್ಳಿಕ್ಕೆ. ಓಕೆ, ಆ ಟೈಮಲ್ಲಿ ಯಾರೋ ಹೇಳಿದಕ್ಕೆ ನಾವು ತಲೆನ ನಾಡ್ ಮಾಡೋ ಅಂತ ಸ್ಥಿತಿಯಲ್ಲಿ ಇರಲ್ಲ. ಯಾಕಂದ್ರೆ ನಾವು ಕಂಪ್ಲೀಟ್ಲಿ ಎಜುಕೇಟೆಡ್ ಆಗಿರ್ತೀವಿ ಎಜುಕೇಶನಲ್ ಕೋರ್ಸ್ ಇಂದ, ಈ ಗರ್ಭ ಸಂಸ್ಕಾರ ಕೋರ್ಸ್ ಇಂದ. ಮ್ಯಾಮ್ ನೀವು ಹೇಳಿದ್ರಿ ಇದು ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ. ಸೊ ಇಲ್ಲಿ ಪೋಸ್ಟ್ ನೇಟಲ್ ವೆಲ್ನೆಸ್ ಹೇಗೆ ಉಪಯೋಗ ಆಗುತ್ತೆ? ಎಸ್, 100% ಶುಶಿಯವರೇ. ಸೊ ಶ್ರೀಗರ್ಭ ಗರ್ಭ ಸಂಸ್ಕಾರದಲ್ಲಿ ಏಕೈಕ ಸಂಸ್ಥೆಯಿಂದ ಇದು ನಾವು ಪ್ರಸ್ತುತಪಡಿಸ್ತಾ ಇರೋದು ಇನ್ಫರ್ಟಿಲಿಟಿಯಿಂದ ಹಿಡಿದು ಟಿಲ್ ಪೋಸ್ಟ್ ನೇಟಲ್ ವರ್ಗು. ಇನ್ಫರ್ಟಿಲಿಟಿ ಅವರಿಗೆ, ಪ್ರೆಗ್ನೆನ್ಸಿ ಅವರಿಗೆ, ಡ್ಯೂರಿಂಗ್ ದ ಲೇಬರ್ ಸ್ಟೇಜ್ ಅಂದ್ರೆ ನಮ್ಮ ಮೇ ಸೆಷನ್ ಆಗಿರ್ಬೋದು, ಅಂಡ್ ಪೋಸ್ಟ್ ನೇಟಲ್ ವೆಲ್ನೆಸ್ ಆಗಿರ್ಬೋದು, ಎಲ್ಲಾನು ಕೂಡ ಒಂದೇ ರೂಫಲ್ಲಿ, ಒಂದೇ ಶೆಲ್ಟರ್ ಅಲ್ಲಿ ನಾವು ಹೇಳ್ಕೊಡ್ತಿದೀವಿ. ಹಾಗಾಗಿ ನಾವು ಇದಕ್ಕೆ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳ್ತೇವೆ. ನೀವು ಕೇಳಿದ ಪ್ರಶ್ನೆಗೆ ನಾನು ಆನ್ಸರ್ ಹೇಳ್ಬೇಕಂತ ಅಂದ್ರೆ, ಪೋಸ್ಟ್ ನೇಟಲ್ ವೆಲ್ನೆಸ್ ಏನು ಮ್ಯಾಮ್ ಇದು, ಇಲ್ಲಿ ನೀವೇನು ಹೇಳ್ಕೊಡ್ತೀರಾ? ತುಂಬಾ ಜನಕ್ಕೆ ಬ್ರೆಸ್ಟ್ ಫೀಡಿಂಗ್ ಗೈಡೆನ್ಸ್ ಇರಲ್ಲ, ಹೇಗೆ ಬ್ರೆಸ್ಟ್ ಫೀಡಿಂಗ್ ಮಾಡ್ಬೇಕಂತ ಗೊತ್ತಿರಲ್ಲ, ಅಂಡ್ ಮೇನ್ ಥಿಂಗ್ ತುಂಬಾ ಮಿತ್ಸ್ ನ ಫಾಲೋ ಮಾಡ್ತಿರ್ತಾರೆ. ಸುಮಾರು ಜನಕ್ಕೆ ಇರ್ಬೋದು, ಬರೋಂತ ಫಸ್ಟ್ ಕೊಲೆಸ್ಟ್ರಮ್ ನಾವೇನ್ ಹೇಳ್ತೀವಿ, ಆ ಗೋಲ್ಡನ್ ಮಿಲ್ಕ್ ಅಂತ ಕರಿತೀವಿ ನಾವು, ಓಕೆ, ಸೈನ್ಸ್ ಒಳಗಡೆ. ಅದನ್ನ ತುಂಬಾ ಜನ ಹೆಚ್ಚಿಗೆ ಬಿಟ್ಟು ಹೊರಗೆ ತೆಗೆದ್ಬಿಡು ಅಂತ ಅನ್ನೋದಿರ್ಬೋದು. ಸುಮಾರು ಮಿತ್ಸ್ ನ ಫಾಲೋ ಮಾಡ್ತಾ ಇರ್ತಾರೆ. ಸೊ ಆ ಮಿತ್ಸ್ ನೆಲ್ಲ ಬ್ರೇಕ್ ಮಾಡಿ ಕಂಪ್ಲೀಟ್ ಆಗಿ ಅವ್ರಿಗೆ ಸೈಂಟಿಫಿಕ್ ಬೇಸ್ಡ್ ನಾವು ಎಜುಕೇಶನ್ ಅವ್ರಿಗೆ ನಾವು ನೀಡ್ತೀವಿ ಪೋಸ್ಟ್ ನೇಟಲ್ ವೆಲ್ನೆಸ್ ಅಲ್ಲಿ. ಅಂಡ್ ಅನದರ್ ಥಿಂಗ್, ಈ 48 ದಿನಗಳು ಪೋಸ್ಟ್ ನೇಟಲ್ ವೆಲ್ನೆಸ್ ಅಲ್ಲಿ, ಬಾಣಂತನದ 48 ದಿನಗಳು ಮುಂದಿನ 48 ವರ್ಷನ ಹೇಳುತ್ತೆ ಅಂತ ನಮ್ದು ಆಯುರ್ವೇದದಲ್ಲಿ ಹೇಳ್ತಾರೆ. ಸೊ ಈ 48 ದಿನಗಳ ಆರೈಕೆ ತುಂಬಾನೇ ಇಂಪಾರ್ಟೆಂಟ್. ಹಾಗೂ ನಮ್ದು ಶಾಸ್ತ್ರ, ನಮ್ಮ ಆಯುರ್ವೇದ ಶಾಸ್ತ್ರ ಕೂಡ ಅದಕ್ಕೆ ತುಂಬಾನೇ ಒತ್ತು ಕೊಟ್ಟಿದೆ. ಸೊ ಯಾವ ತರ ಕಷಾಯಗಳು ತಗೋಬೇಕು, ಯಾವ ತರ ಕಾಢಗಳು ತಗೋಬೇಕು, ಹೇಗೆ ನಮ್ಮ ಹಾಲು ಉತ್ಪತ್ತಿನ ನಾವು ನಾರ್ಮಲಿ ಮಾಡ್ಕೋಬಹುದು. ತುಂಬಾ ಜನ ಈಗಿನ ಕಾಲದಲ್ಲಿ ಲ್ಯಾಕ್ಟೇಷನ್ ಇಂದ ಬಳಲ್ತಾ ಇದಾರೆ. ಇಲ್ಲ ಮೇಡಮ್, ಮಗು ಆಯ್ತು, ನನಗೆ ಹಾಲೇ ಬರ್ತಾ ಇಲ್ಲ. ಯಾಕೆ ಬರಲ್ಲ? ಬಿಕಾಸ್ ಫಸ್ಟ್ ಥಿಂಗ್ ಇಸ್ ಸ್ಟ್ರೆಸ್. ಸೆಕೆಂಡ್ ಥಿಂಗ್ ಈಸ್ ಅವ್ರಿಗೆ ಹೇಗೆ ಲ್ಯಾಚ್ ಮಾಡ್ಕೋಬೇಕಂತ ಗೊತ್ತಿರಲ್ಲ, ಹೇಗೆ ಬ್ರೆಸ್ಟ್ ಫೀಡ್ ಮಾಡಿಸ್ಬೇಕಂತ ಗೊತ್ತಿರೋದಿಲ್ಲ, ಅವ್ರಿಗೇನು ಅವೇರ್ನೆಸ್ ಇರಲ್ಲ. ಸೊ ಇಲ್ಲಿ ಎಂಡ್ ಟು ಎಂಡ್ ನಾವು ಎಲ್ಲಾ ತರ ಎಜುಕೇಶನ್ ಕೂಡ ಪೋಸ್ಟ್ ನೇಟಲ್ ವೆಲ್ನೆಸ್ ಬಗ್ಗೆ ನಾವು ಇಲ್ಲಿ ಕೊಡ್ತೀವಿ. ಅಂಡ್ ಅನದರ್ ಥಿಂಗ್, ಆವಾಗಿನ ಕಾಲದಲ್ಲಿ ನಮ್ಮ ಅಮ್ಮಗಳಿಗಾಗಿರ್ಬೋದು, ನಮ್ಮ ಅಜ್ಜಿಗಳಿಗಾಗಿರ್ಬೋದು, ಒಂದು ಸೊಂಟ ನೋವು ಇರ್ತಾ ಇರ್ಲಿಲ್ಲ, ಒಂದು ಜಾಯಿಂಟ್ ಪೇನ್ಸ್ ಇರ್ತಿರ್ಲಿಲ್ಲ, 8 ಮಕ್ಕಳು 9 ಮಕ್ಕಳು ಎಲ್ಲ ಆಗ್ತಿದ್ರು, ಗಟ್ಮುಟ್ಟಾಗಿರ್ತಾ ಇದ್ರು.
ಬಟ್ ಈಗಿನ ಕಾಲದಲ್ಲಿ ಸರ್ವೇ ಸಾಮಾನ್ಯ. ಒಂದ್ ಮಗು ಆಗ್ಬಿಟ್ಟಿರುತ್ತೆ, ಒಂದ್ ಮಗು ಆಗಿದ ತಕ್ಷಣ ಕಂಪ್ಲೀಟ್ ಆಗಿ ವೀಕ್ ಆಗ್ಬಿಟ್ಟಿರ್ತಾರೆ. ಎದ್ದೇಳಕ್ ಆಗಲ್ಲ, ಎದ್ದ ಜಾಯಿಂಟ್ ಪೇನ್ ಹೇಳ್ತಾರೆ, ಕಾಲ್ ನೋವು ಹೇಳ್ತಾರೆ. ಬಿಕಾಸ್ ಆಫ್ ಆಹಾರ ಪದ್ಧತಿ. ಆ ಆಯುರ್ವೇದದ ಪ್ರಕಾರ ಆ ಸೂತಿಕ ಆಹಾರ ವಿಹಾರನ ಪಾಲನೆ ಮಾಡದೇ ಇರೋದಿರಬಹುದು. ಅಂಡ್ ನಾವ್ ಹೇಳೋಂತ ಕಷಾಯ ಕಾಢಗಳನ್ನ ತಗೊಳ್ತೀವಿ. ಬಿಕಾಸ್ ಸುಮಾರು ಜನ ಗೊತ್ತಿಲ್ಲ ಆಯುರ್ವೇದದಲ್ಲಿ ಇರೋವಂಥದ್ದು, ಸುಮಾರು ಜನ ಗೊತ್ತಿಲ್ಲ. ನಾನು ಇಷ್ಟು ಕ್ಲಾಸಸ್ ನಡೆಸ್ತಾ ಇದ್ದೀನಿ, ಇಷ್ಟು ಬ್ಯಾಚಸ್ ಮುಗಿಸ್ಬಿಟ್ಟಿದ್ದೀನಿ. 100% ನಾನು ಪ್ರೌಡ್‌ಫುಲ್ ಆಗಿ ಹೇಳ್ಬೋದು. ಶ್ರೀಗರ್ಭ ಗರ್ಭ ಸಂಸ್ಕಾರಕ್ಕೆ ಬಂದು ಶ್ರೀಗರ್ಭ ಗರ್ಭ ಸಂಸ್ಕಾರನ ತಗೊಂಡಂತಹ ಪ್ರತಿಯೊಂದು ತಾಯಿ ಕೂಡ ಯಾರು ಕೂಡ ಹಾಲು ಬರ್ತಾ ಇಲ್ಲ ಅನ್ನೋ ಕಂಪ್ಲೇಂಟೇ ಇಲ್ಲ. ಝೀರೋ ಲ್ಯಾಕ್ಟೇಷನ್ ಕಂಪ್ಲೇಂಟ್ ನಮ್ಗೆ. ನಾನು ಶ್ರೀಗರ್ಭ ಗರ್ಭ ಸಂಸ್ಕಾರದಿಂದ ಇದನ್ನ ನಾನು ಪ್ರೌಡ್‌ಫುಲ್ ಆಗಿ ಹೇಳ್ತೀನಿ. ಬಿಕಾಸ್ ನಾನು ಹೇಳುವಂತ ಆಹಾರನ ಅವರು ಖಂಡಿತ ಪಾಲನೆ ಮಾಡ್ತಾ ಇದ್ದಾರೆ. ಮಾಡಿ ಅವರಿಗೆ 100% ಸಕ್ಸಸ್ಫುಲ್ ರಿಸಲ್ಟ್ ಕೂಡ ಸಿಕ್ಕಿದೆ. ನೀವೀಗ ಪೋಸ್ಟ್ ಪಾರ್ಟಮ್ ಬೆಲ್ಲಿಗೂ ಏನಾದ್ರು ಸೊಲ್ಯೂಷನ್ ಇದೆ ಅನ್ನೋದು? ಹೌದೌದು. ತುಂಬಾ ಜನ ಕೇಳ್ತಾರೆ, ಮಗು ಆಗತ್ತೆ, ಮಗು ಆದ್ಮೇಲೆ ಪೋಸ್ಟ್ ಪಾರ್ಟಮ್ ಬಲ್ಲಿ ಮಮ್ಮಿ ಪೋಸ್ಟ್ ಬಂದ್ಬಿಡದೆ ಏನ್ ಮಾಡ್ಬೇಕು? ಎಸ್, ಅದಕ್ಕೂ ಕೂಡ ನಿಮ್ಗೆ 2 ಸೆಷನ್ ನಾವು ಖಂಡಿತವಾಗಿ ಶ್ರೀಗರ್ಭ ಗರ್ಭ ಸಂಸ್ಕಾರದಲ್ಲಿ ಇಟ್ಟಿದೀವಿ. ಸೊ ಪೋಸ್ಟ್ ಯಾರಿಗೆ ಮಮ್ಮಿ ಪೋಚ್ ಬಂದಿದೆ ಅವರಿಗೆ ಯಾವ ವಾರದಿಂದ ನೀವು ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಬೇಕು, ಯಾವಾಗಿಂದ ಬ್ರೀತಿಂಗ್ ಎಕ್ಸರ್ಸೈಸ್ ಸ್ಟಾರ್ಟ್ ಮಾಡ್ಬೇಕು, ಬ್ರೀತಿಂಗ್ ಎಕ್ಸರ್ಸೈಸ್ ಇಂದ ನೀವು ಹೇಗೆ ಯೋಗ ಮಾಡಿ ನಿಮ್ದು ಬೆಲ್ಲಿ ಪೌಚಸ್ ನ ಕಡಿಮೆ ಮಾಡ್ಕೋಬಹುದು, ಮಾಡ್ಕೊಂಡು ಹೇಗೆ ನೀವು ಫ್ಲಾಟ್ ಬಲ್ಲಿ ಮಾಡ್ಕೊಳ್ಳೋದು ಕೂಡ ನಾವು ನಿಮ್ಗೆ ಶ್ರೀಗರ್ಭ ಸಂಸ್ಕಾರದಿಂದ ಹೇಳ್ಕೊಡ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇದರಿಂದ ತುಂಬಾ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿ, ಕನ್ನಡದಲ್ಲಿ ನಮ್ಗೆ ಇದ್ ಸಿಗ್ತಾ ಇರೋದು ಕನ್ನಡಿಗರಿಗೆ ಭಾಗ್ಯ ಅಂತಾನೆ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ನೀವು ನಮ್ಮ ಸ್ಟುಡಿಯೋಗೆ ಬಂದು ಗರ್ಭ ಸಂಸ್ಕಾರದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಸುಶಿ ಅವರೇ, ನನಗೆ ಇದೊಂದು ಸದಾವಕಾಶ ಮಾಡಿಕೊಟ್ಟಿದ್ದಕ್ಕೆ. ಈ ಸನಾತನ ಸಂಸ್ಕೃತಿಯ ಒಂದು ಪದ್ಧತಿಯಾದ ಈ ಷೋಡಶ ಸಂಸ್ಕಾರದ ಮೊದಲನೇ ಸಂಸ್ಕಾರ ಆದ ಗರ್ಭ ಸಂಸ್ಕಾರದ ಬಗ್ಗೆ ತಿಳಿಸ್ಲಿಕ್ಕೆ, ಅದು ನಿಮ್ ಚಾನೆಲ್ ನಿಂದ ತಿಳಿಸ್ಲಿಕ್ಕೆ ಸದಾವಕಾಶ ಮಾಡಿಕೊಟ್ಟಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಅಂಡ್ ನಾನೆಲ್ಲರಿಗೂ ಕೇಳ್ಕೊಳ್ಳೋದು ಇಷ್ಟೇನೆ, ಪ್ರತಿಯೊಬ್ಬ ತಾಯಿನೂ ಕೂಡ ಗರ್ಭ ಸಂಸ್ಕಾರ ಮಾಡ್ಕೊಡಿ. ಗರ್ಭ ಸಂಸ್ಕಾರ ಮಾಡ್ಕೊಂಡು ಒಂದು ಸಂಸ್ಕಾರಯುಕ್ತವಾದ ಮಗುಗೆ ಜನ್ಮ ಕೊಡಿ. ಒಂದು ಸಂಸ್ಕಾರಯುಕ್ತವಾದ ಮಗುವಿನ ಜನ್ಮದಿಂದ ನಮ್ದೊಂದು ಶ್ರೇಷ್ಠ ಸಮಾಜನ ನಾವು ರೂಪಿಸ್ಬೋದು. ಇನ್ನು ಈ ಗರ್ಭ ಸಂಸ್ಕಾರ ಅನ್ನೋದು ಜನಕ್ಕೆ ಅಷ್ಟು ರೀಚ್ ಆಗಿಲ್ಲ ಅಂತ ನಾನು ಅನ್ಕೋತೀನಿ. ಸೊ ನಿಮ್ಮಿಂದ ಇದು ಶುರುವಾಗಿ ಇನ್ನ ಹೆಚ್ಚು ಹೆಚ್ಚು ಜನಕ್ಕೆ ಇದು ರೀಚ್ ಆಗ್ಲಿ, ಎಲ್ಲರೂ ಸನಾತನ ಧರ್ಮವನ್ನ ಫಾಲೋ ಮಾಡೋ ತರ ಆಗ್ಲಿ ಅಂತಾನೆ ನನ್ನ ಆಸೆ. ಖಂಡಿತವಾಗಿಯೂ ಸುಶಿ ಅವರೇ, ಈ ಹಾದಿಯಲ್ಲಿ ನಿಮ್ ಕೊಡುಗೆ ಕೂಡ ತುಂಬಾನೇ ಅಪಾರವಾಗಿದೆ ಅಂತ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಬಿಕಾಸ್ ಒಂದು ಯೋಗನ ಎಲ್ಲಾರ್ಗೂ ಕೂಡ ಕೈಗೆಟ್ಕೋ ರೀತಿಯಲ್ಲಿ ನೀವು ಎಲ್ಲಾರ್ಗೂ ಯೋಗಾಭ್ಯಾಸ ಮಾಡಿಸ್ತಿದ್ದೀರಾ. ಅಂಡ್ ಎಲ್ಲಾ ತರ ಸನಾತನ ಪದ್ಧತಿನ ಕೂಡ ನಿಮ್ದು ಸೂಷ್ಟಿ ಡೇಸ್ ಮುಖಾಂತರ ಹೊರ ತರ್ತಾ ಇದ್ದೀರಾ. ಪ್ರಪಂಚಕ್ಕೊಂದು ಕೊಡುಗೆ ಆಗಿ ಕೊಡ್ತಾ ಇದ್ದೀರಾ. ಗರ್ಭ ಸಂಸ್ಕಾರ ಅಂದ್ರೆ ಏನು ಅಂತಾನೆ ಗೊತ್ತಿರ್ಲಿಲ್ಲದ ಕಾಲ, ಅದ್ರಲ್ಲೂ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಮೊದಲ ಬಾರಿಗೆ ನಾವು ಶ್ರೀಗರ್ಭ ಗರ್ಭ ಸಂಸ್ಕಾರನ ತಗೊಂಡ್ ಬರ್ತಾ ಇದೀವಿ. ಆ ಶ್ರೀಗರ್ಭ ಗರ್ಭ ಸಂಸ್ಕಾರ ಸೂಶಿ ಡೇಸ್ ಅವ್ರ ಚಾನಲ್ ಇಂದ ಬರ್ತಿದೆ ಅಂತ ನನ್ಗೆ ಹೇಳ್ಕೊಳಕ್ಕೆ ಒಂದು ಹೆಮ್ಮೆ. ಯಾಕಂದ್ರೆ ನನ್ಗೆ ಕೂಡ ಒಂದು ಆಸೆ ಇತ್ತು, ಯಾರು ಸನಾತನ ಪದ್ಧತಿನ ಫಾಲೋ ಮಾಡ್ತಾರೆ, ನಮ್ ಧರ್ಮದ ಮೇಲೆ ಯಾರಿಗ್ ನಂಬಿಕೆ ಇದೆ ಅವ್ರ ಥ್ರೂ ಇದು ಬರ್ಬೇಕು. ಆಗ ಅದು ವೇಟೇಜ್ ಕೂಡ ಜಾಸ್ತಿ ಇರುತ್ತೆ. ಸೊ ನಿಮ್ಗೂ ಕೂಡ ಹಾರ್ಟ್ಫುಲಿ ಥ್ಯಾಂಕ್ ಯು ಅಂತ ಹೇಳ್ತೀನಿ ಸುಶಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್.